ಲಕ್ಷ್ಮಣ ಪೂರ್ತಿ ಕತೆ ಕೇಳಿದ್ರೆ ಚೆನ್ನಾಗಿ ಹೇಳ್ತೀನಿ ಅಂದರೆ ಕೇಳೋದಕ್ಕೆ ತಯಾರಿಲ್ಲ ಅವನು. ಇಡೀ ಕತೆ ಕೇಳಿದ್ರೆ ಅವನ ನಿರ್ಧಾರ ಬದಲಾಗಿರೋದು. ಆದರೂ ಈಗಿನ ಕಾಲದ ಹುಡುಗರು ನಂಬಕ್ಕಾಗಲ್ಲ. ಅಮ್ಮ, ಫೋಟೋ ಎಲ್ಲ ಲಕ್ಷ್ಮಣ, ಯಾವುದು ನೀನು ಅಂದ್ಕೊಂಡಷ್ಟು ಸರಳವಾಗಿಲ್ಲ. ನೀನು
ಸಿಂಧುನ ಮದುವೆ ಆಗಲ್ಲ, ಮತ್ತಾರನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿಲ್ಲ. ಅವಳನ್ನು ನೀನು ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ. ನೀನು ಪ್ರೀತಿಸೋ ಹುಡುಗಿ ನೀನು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿದೆ ಅಂತ ಸಿಟ್ಟು ಮಾಡ್ಕೊಂಡಿರ್ಬೋದು. ಆದರೆ ನಿಮಗೆ ಬಾಲ್ಯದಲ್ಲೇ ಮದುವೆನೂ ಆಗೋಗಿದೆ ಕಣೋ. ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ನನ್ನ ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ. ಲಕ್ಕಿ, ನಿರ್ಧಾರ ತಗೊಂಡಿದ್ದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ನಿನ್ನ ಆಸೆ ಏನು ಅಂತ ನನಗೆ ಗೊತ್ತಾಯ್ತು. ನಾನು ಅದನ್ನ ಪೂರ್ತಿ ಮಾಡ್ತೀನಿ. ನಿನ್ ಮನಸ್ಸಲ್ಲಿದ್ದದನ್ನ ನಾನು ಈಡೇರಿಸ್ತೀನಿ. ನಿನ್ ಮೇಲೆ ಆಣೆ ಅಮ್ಮ. ಸೇರ್ಕೋತೀನಿ. ಆದ್ರೆ ಇದನ್ನೆಲ್ಲ ಈಗಪ್ಪ ಹೇಳಲ್ಲ ನಾನು. ಮೊದಲೇ ದುಃಖದಲ್ಲಿದ್ದಾರೆ. ಇದನ್ನೆಲ್ಲ ಹೇಳಿದ್ರೆ ಮತ್ತೆ ಒದ್ದಾಡ್ತಾರೆ. ಅಪ್ಪಂಗೆ ಗೊತ್ತಾಗ್ಬಾರ್ದು. ಅಪ್ಪ ಹೇಳ್ತೀನಿ ನನಗೆ ಮದುವೆ ಮಾಡಿದ್ದೆ ತಾನೆ. ಈಗ ನಾನು ನನ್ನ ಗಂಡನ ಹುಡುಕ್ತೀನಿ. ನೀನ್ ಯಾಕೆ ನನ್ನ ಗಂಡ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ಅವನ್ನೇ ಹುಡುಕಿ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ನಿನ್ ಮೇಲೆ ಆಣೆಮ್ಮ. ಆಮೇಲೆ ಅಪ್ಪಂಗೆ ಹೇಳ್ತೀನಿ, ಆಶೀರ್ವಾದ ಮಾಡಮ್ಮ. ಈಗ ನೀನೇ ನನಗೊಂದು ದಾರಿ ತೋರಿಸ್ಬೇಕಮ್ಮ. ನಿನ್ನ ಕುಟುಂಬ ಎಲ್ಲಿದೆ? ನಿನ್ನ ಮಗಳು ಎಲ್ಲಿದ್ದಾಳು? ನಿನ್ನ ಮಗಳು ನನಗೆ ಹೇಗೆ ಸಿಗ್ತಾಳು? ನಾನು ಹೇಗೆ ಗುರುತಾ ಇದೆಯೋದು? ನನಗೊಂದು ಗೊತ್ತಾಗ್ತಾ ಇದೆಯಮ್ಮ. ಈಗ ನೀನೇ ನನಗೊಂದು ಮಾರ್ಗ ತೋರಿಸ್ಬೇಕಮ್ಮ. ಮಾರ್ಗ ತೋರಿಸ್ಬೇಕು.
ಇಟ್ಕೊಂಡಿರೋ ಬ್ಯಾಗಲ್ಲಿ ಪದೇ ಪದೇ ಅದನ್ನ ತೆಗಿಯೋದೇನು, ಅದ್ರ ಜೊತೆ ಮಾತಾಡೋದೇನು, ಏನಿದೆ ಅಂತ ಗಂಟದಲ್ಲಿ? ಏನಿಲ್ಲ ಬಿಡೆ, ಅದ್ರ ಏನಿಲ್ಲ ಬಿಡು, ಏನಿಲ್ಲ. ಮತ್ತಿನ್ನೇನು ಪುಡ್ಸೋಕ್ ಸಿಕ್ಕಾಗೆಲ್ಲ ಅದನ್ನ ತೆಕ್ಕೊಂಡು ಬಿಚ್ಕೊಂಡು ಕೂತಿರ್ತೀರಲ್ಲ ಅದ್ರ ಮುಂದೆ. ರೀ, ಅದ್ರಲ್ಲಿ ಏನಿದೆ ಅಂತ ಬೀಗಾನು ಹಾಕ್ಬಿಡ್ತೀರಾ ನೀವು? ಸುಮ್ಮನಿರೇ, ಅದು ಬರೀ ಕಿತ್ತೋಗಿರೋ ಬ್ಯಾಗ್ ಅಲ್ವೇ, 2 ಜೀವಗಳನ್ನು ಸೇರಿಸೋ ಜೀವ ತಂತು. ಅನು ಏನು ಮಗಳೇ, ಬಾಗಿಲು ತೆಗೆದುಬಿಟ್ಟು ಲೈಟು ಹಾಕ್ದೆ, ಒಬ್ಬಳೆ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ ನೀನು? ಹಾಂ, ಅನು ಅಯ್ಯೋ ಹೇಳ್ತಿತ್ತಮ್ಮ ನಿನಗಿದು? ಅದನ್ನೇ ಕೇಳೋಣ ಅಂತಿದ್ದೆ. ಎಲ್ಲಿಟ್ಟಿದ್ದೆ ಅಂತ ಗೊತ್ತಿರ್ಲಿಲ್ವಾ ನಿಂಗೆ? ಆ ರೂಮ್ ಮೂಲೆಯಲ್ಲಿ ಟ್ರಂಕ್ ಅಲ್ಲಿತ್ತು. ಜೋರಾಗಿ ಗಾಳಿ ಬೀಸ್ತು, ಅಕಸ್ಮಾತ್ ಟ್ರಂಕ್ ಬಿದ್ದಾಗ ಸಿಕ್ತು. ಇದು ಇದು ನಿಮ್ಮಮ್ಮ ನಿನ್ನ ಕೊನೆಯಲ್ಲಿ ಹೊಲ್ದಿ ಡ್ರೆಸ್. ಆಮೇಲೆ ಒಂದು ಜಾಕೆಟ್ ಇದೆಯಲ್ಲ, ನಾನೊಬ್ಬ ನಿಯತ್ತಿನ ಕೆಲಸಗಾರ ಅಂತ ಒಂದು ಶಾಲ್ ಕೊಟ್ಟಿದ್ರು, ಅದರಲ್ಲಿ ಹೊಲ್ದಿರೋದು ಜಾಕೆಟ್ ಇದು. ಆಮೇಲೆ ಈ ಲಂಗ ಇದೆಯಲ್ಲ, ಲಂಗ ಅದು ಸೀರಿಯಲ್ ಹೊಲ್ದಿದ್ದು. ಅಪ್ಪ ನೀನ್ ಬಾ ಇಲ್ಲಿ ಮುಂದೆ ಬಾ, ಕೂತ್ಕೋ. ನಾನು ಈ ಬಟ್ಟೆ ಹಾಕಿರೋ ಯಾವ್ದಾದ್ರು ಫೋಟೋ ಇದೆಯಾ? ಫೋಟೋ ಫೋಟೋ ಇಲ್ವಲ್ಲಮ್ಮ. ನೀನು ಈ ಡ್ರೆಸ್ ಹಾಕಿದ ದಿವಸ ನಾನು ಊರಲ್ಲೇ ಇರಲಿಲ್ಲ. ಯಾವುದೋ ದರಿದ್ರ ಎಲೆಕ್ಷನ್ ಡ್ಯೂಟಿ ಅಂತ ದೂರದ ಹಳ್ಳಿಗೆ ಹಾಕ್ಬಿಟ್ಟಿದ್ರು. ನಾನು ಡ್ಯೂಟಿಗೆ ಹೋಗೋಕೆ ಮುಂಚೆ ನಿಮ್ಮಮ್ಮ ಯಾವ್ದಾದ್ರು ಹಬ್ಬದ ದಿವಸ ಈ ಡ್ರೆಸ್ ಹಾಕ್ತೀನಿ ಅಂತ ಹೇಳಿ, ನನಗೂ ನಿನ್ನನ್ನು ಈ ಡ್ರೆಸ್ಸಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಡ್ಯೂಟಿ ಮುಗಿಸ್ಕೊಂಡು ಬಂದರೆ ನಿಮ್ಮಮ್ಮ ಹೋಗ್ಬಿಟ್ಟಿಲ್ಲಮ್ಮ. ಅವತ್ತು ಆಸ್ಪತ್ರೆಯಲ್ಲಿ ನೀನೇ ಡ್ರೆಸ್ ಹಾಕೊಂಡು ನಿಮ್ಮಮ್ಮನ ಪಕ್ಕ ಕೂತಿದ್ದೆ. ನಮ್ಮಿಬ್ಬರನ್ನ ಅನಾಥರನ್ನಾಗಿ ಮಾಡ್ಬಿಟ್ಟು ಇದು ತೋರಿಸಿ ಬೇಜಾರಾಗೋ ಮಾಡ್ದೆ. ಇಲ್ಲ ಕಣ್ಣ, ನಾನು ಏನು ಮಾಡಲಿ? ನಿಮ್ಮಮ್ಮನ ನೆನೆಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರು. ನನ್ನ ಕಟ್ಕೊಂಡು ಅವಳು ಯಾವುದು ಕಾನು ಕೊಟ್ಟಿದ್ದು ಪಾಪ. ಒಪ್ಕೊಂಡ್ಲಾ? ನನಗೆ ಹೋದ್ರೆ ಮಾತಾಡ್ಸ್ತಾಳ? ನನ್ನ ಒಪ್ಕೋತಾಳ? ಹೇಳಕ್ಕ ಏನ್ ನಡೀತು? ಹಾಗೆಲ್ಲ ನಾನು ಮಾತಾಡಿ ಸರಿ ಮಾಡೋ ವಿಚಾರ ಅಲ್ವೋ ಅದು. ನೀವೇ ಮಾತಾಡಿ ಸರಿ ಮಾಡ್ಕೋಬೇಕು. ಮತ್ತೆ ನೀನೇನ್ ಮಾತಾಡ್ ಬಂದಿರೋದು? ನೋಡಮ್ಮ, ಇದು ಸತ್ಯ. ಲಕ್ಷ್ಮಣ್ ಕೆಟ್ಟವನಲ್ಲ, ನೀನು ಅವನಿಂದ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಷ್ಟೇಪ್ಪ ನಾನು ಮಾಡೋಕ್ಕಾಗೋದು. ಅದನ್ನು
ನಂಬಿದಾಳೋ ಬಿಟ್ಟಿದ್ದಾಳೋ ನನಗಂತೂ ಗೊತ್ತಿಲ್ಲ. ನೀನು ಅವಳನ್ನ ಭೇಟಿ ಮಾಡಿದಾಗಲೇ ಅದೆಲ್ಲ ಗೊತ್ತಾಗೋದು. ಅಕ್ಕ ಅವಳಿಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೇ? ಬೇಜಾರಾಗದೆ ಇರುತ್ತೇನೋ? ಖಂಡಿತ ಬೇಜಾರಾಗುತ್ತೆ. ನೀನು ಮೊದಲೇ ಅವಳಿಗೆ ಏನು ಹೇಳಿಲ್ಲ, ಎಂಗೇಜ್ಮೆಂಟ್ ಆಗಿದ್ದೆಲ್ಲ ಮುಚ್ಚಿಟ್ಟೆ ಅಂತ ನೋಡ್ಕೊಂಡಿದ್ದ. ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ ಅಕ್ಕ. ಹೇಳಿಲ್ಲ ತಾನೆ, ಅಂದ್ಮೇಲೆ ಮುಗೀತು. ಈ ಟ್ರೈ ಮಾಡಿದ್ದೆಲ್ಲ ನಡೆಯೋದಿಲ್ಲಪ್ಪ. ನಾನು ಅವಳ ಹತ್ರ ಮಾತಾಡ್ತಾ ಇದ್ದಾಗ ನನಗೆ ಅರ್ಥ ಆಗಿದ್ದಿಷ್ಟು. ಒಳ್ಳೆ ಹುಡುಗಿ ಅವಳು, ನಿನ್ನನ್ನು ತುಂಬಾ ಪ್ರೀತಿಸ್ತಾಳೆ. ನೀನು ಅವಳಿಗೆ ಮೋಸ ಮಾಡ್ದೆ ಅಂತ ನೊಂದಿದ್ದಾಳೆ. ನೀನು ಹೋಗಿ ಮಾತಾಡ್ಸಿದ್ರೆ ಸರಿ ಹೋಗ್ಬೋದು. ಅಕ್ಕ ಹೋಗ್ಲಾ, ನಾನು ಮಾತಾಡ್ಸ್ಲಾ? ಅದನ್ನೇ ಮಾಡು ಅಂತ ಹೇಳ್ತಿರೋದು. ಗುಡ್ ಲಕ್. ಥ್ಯಾಂಕ್ಸ್ ಅಕ್ಕ. ಅಕ್ಕ ಹೇಗಿದ್ದಾಳೆ ಅವನು? ನಿನಗಿಷ್ಟ ಆಗ್ಲಾ? ಹಾ, ಪರವಾಗಿಲ್ಲ. ನೀನು ಒಳ್ಳೆ ಜೋಡಿ. ನಿನ್ನನ್ನು ತುಂಬಾ ಅಂದ್ರೆ ಭಯಂಕರ ಪ್ರೀತಿ ಮಾಡ್ತಾಳೆ ಅನ್ಸುತ್ತೆ. ನೋಡಕ್ ಸ್ವಲ್ಪ ಡುಮ್ಮಿ ಆದ್ರೂ ಪರವಾಗಿಲ್ಲ. ಒಪ್ಕೋತಾಳಲ್ವಾ? ಪ್ರೀತಿಸಿದ ಹುಡುಗಿನ ಹೇಗಾದ್ರೂ ಮಾಡೊಪ್ಪಿಸ್ಬೋದು. ಆದ್ರೆ ತುಂಬಾ ಪ್ರೀತಿಸೋ ಅಪ್ಪನ ಒಪ್ಸೋದು ಕಷ್ಟ. ದೇವ್ರೆ, ಅಮ್ಮನ ಆಸೆ ಈಡೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಂಗೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ದಾರಿ ತೋರಿಸ್ಬೇಕಪ್ಪ. ನಿನ್ನನ್ನೇ ನಂಬಿದ್ದೀನಿ. ನಾನೇನು ಮಾಡಬೇಕು ಅಂತ ಹೇಳು. ಎಲ್ಲಿದ್ದಾನೆ ನನಗೆ ತಾಳಿ ಕಟ್ಟಿರೋ ಹುಡುಗ? ಅವನನ್ನು ಹೇಗೆ ಹುಡ್ಕೋದು? ಅವನು ಯಾರು? ನೀನೇ ಹೇಳ್ಬೇಕು ತಂದೆ. ಯಾವದ್ರುಮಾನಾಥ ಬಾಲ ದುಃಖೌಗದಾತಪ್ಯಮಾನ ಪ್ರಭೋ ಪಾಹಿ ಆಪನ್ನವಾಮೀಶ. ಕೊಡೋದಕ್ಕೆ ಬಂದಿಲ್ಲ. ನಿಮ್ಮ ಹತ್ರ 2 ನಿಮಿಷ ನಾನು ಮಾತಾಡಬೇಕು. ಅವಕಾಶ ಕೊಡ್ತೀರಾ? ಮಾತಾಡಬೇಕು ಪ್ಲೀಸ್. 2 ನಿಮಿಷ ಅಷ್ಟೇ. ನಿಮಗೇನೋ ಹೇಳಬೇಕು.